ವಿಶೇಷ ಇದೆ. ಇದು ನಿಸರ್ಗ ಆರ್ಗ್ಯಾನಿಕ್ ಅಂತ ಬಂದಿತ್ತು, ಇದು ಪಂಚಸಿರಿ ಆರ್ಗ್ಯಾನಿಕ್ ಅಂತ ಮಾಡಿದ್ದೇವೆ. ಇದು ಎಲ್ಲ ಸಿರಿಧಾನ್ಯಗಳು ನವಣಕ್ಕಿ, ಸಾವಕ್ಕಿ, ವರ್ಲಿ, ಅರಕ, ಬರಗ, ಹಿಂಗೆ ಪಂಚ ಸಿರಿಧಾನ್ಯಗಳು. ಇವು ಸಣ್ಣ ಕಾಳು ಇದ್ದದಕ್ಕೆ ಸಿರಿ ಸಣ್ಣ ಕಾಳು ಇದ್ದಕ್ಕೆ ಇವು ಸಿರಿ ಅಂತ ಹೆಸರಿಟ್ಟಿದ್ದಾರೆ. ಅಲ್ಲಿಂದ ಮತ್ತೆ ಇಲ್ಲಿ ಬಂಗಾರ ಕಡ್ಡಿ ಅಕ್ಕಿದೆ, ಮತ್ತು ರಾಜರು ಊಟ ಮಾಡಿದಂಥ ರಾಜಮುಡಿ ಅಕ್ಕಿದೆ. ಇದು ರಾಜಮುಡಿ ಅಕ್ಕಿದೆ, ಇದು ಈ ಥರ ರಾಜಮುಡಿ ಅಕ್ಕಿದೆ. ಎಲ್ಲ ಕುಸುಬೆ ಎಣ್ಣೆ, ಗಾಣದ ಎಣ್ಣೆ, ಕುಸುಬೆ ಎಣ್ಣೆ, ಶೇಂಗಾ ಎಣ್ಣೆ, ಗಾಣದಿಂದ ತಯಾರು ಮಾಡಿದ ಕುಸುಬೆ ಎಣ್ಣೆ ಇವೆಲ್ಲ ಸಿಗುತ್ತೆ. ಈಗ ಜನಕ್ಕೆ ಒಂದು ಇದು ಅವೇರ್ನೆಸ್ ಬರಬೇಕಿದು. ನಾವು ಇನ್ನೊಂದು ಮಾಡಿದ್ದೇವೆ, ರೈತರಿಂದ ನೇರವಾಗಿ ಗ್ರಾಹಕರಿಗೆ ಅಂತಂದು. ಇದು ನೆಕ್ಸ್ಟ್ ವೀಕ್ ನಾವು ಅದನ್ನು ಮಾಡ್ತಾ ಇದ್ದೇವೆ. ಅವರು ರೈತರ ಬರ್ತಾರೆ, ಅವರೇ ಗ್ರಾಹಕರಿಗೆ ಇದನ್ನು ಕೊಡ್ತಾರೆ. ಅದು ಅವರೇ ರೇಟ್ ಫಿಕ್ಸ್ ಮಾಡ್ತಾರೆ. ಈಗ ಮೀಡಿಯೇಟರ್ ಯಾರು ಇಲ್ಲ, ಅದಕ್ಕೆ ಆ ಟೈಪ್ ನಮ್ಮದೊಂದು ಹೊಸದಾಗಿ ಮಾಡ್ಬೇಕಂತ ಮಾಡಿದ್ದೇವೆ. ಈಗೇನು ನೀವು ದವಸ ಧಾನ್ಯ ಸ್ಟಾಕ್ ಮಾಡ್ಕೊಳ್ತೀರ, ರೈತ ಕೊಡ್ತಾರೆ, ರೈತರು ಕೊಡುವಲ್ಲೇ ರೈತರು ತೊಗೊಂತವೆ. ಕೆಲವೊಂದು ಇವು ಮಿಲ್ ಮಾಡ್ಬೇಕಾಗಿರ್ತದೆ, ಅದು 0 ಆಗಂತ ಮಿಲ್ ಬೇಕು. ಅವರು ಒಬ್ಬರು ಮಾಡ್ತಾರೆ. ಇಲ್ಲಿ ತಿಮ್ಮಾಪುರ ಅಂತ ಇದೆ, ಮಂಜು ಅಂತಂದು ಅವರು 1.5 ಕೋಟಿ ರೂಪಾಯಿ ಹಾಕಿ ಮಿಷನ್ ಹಾಕಿದ್ರು. ಈಗ ನೀವು ಗ್ರಾಹಕರಿಗೆ ಅಂದ್ರೆ ಯಾವ್ಯಾವ ರೋಗಕ್ಕೆ ಯಾವ್ಯಾವ ಇದು ಇವೇನು ಸಿರಿಧಾನ್ಯ ಇದಲ್ರಿ, ಫೈಬರ್ ಜಾಸ್ತಿ ಇರ್ತದೆ. ಒಂದೊಂದು ಸಿರಿಧಾನ್ಯದಲ್ಲಿ ಒಂದೊಂದು ಫೈಬರ್ ಜಾಸ್ತಿ ಇರ್ತದೆ. ಒಂದರಲ್ಲಿ 15% ಇರ್ತೈತಿ, ಒಂದು 9% ಇರ್ತದೆ, 11% ಇರ್ತದೆ. ಹೆಚ್ಚಿಗೆ ಕೊಡ್ಲಿಯಲ್ಲಿ ಜಾಸ್ತಿ ಇದೆ, 13% ಇದೆ. ಅಲ್ಲ, ಯಾವುದಕ್ಕೆ ಯಾವ ರೋಗಕ್ಕೆ ಅನುಕೂಲ ಆಗುತ್ತೆ? ಇದೆಲ್ಲ ಇದಕ್ಕೆಲ್ಲ ಹೆಲ್ತ್ಗೆಲ್ಲ ಪರ್ಪಸ್. ನಾರಿನ ಅಂಶ ಜಾಸ್ತಿ ಇರ್ತದೆ. ನಾರಿನ ಅಂಶ ಇರೋ ಕಾರಣದಿಂದ ಜೀರ್ಣಕ್ರಿಯೆ ಜಾಸ್ತಿ ಆಗ್ತದೆ. ಯಾವುದು ಹೊಟ್ಟೆ ಉಬ್ಬರ ಮತ್ತೇನು ಬರೋಲ್ಲ. ಶುಗರ್ ಅಂತೂ ಬಾರಿಸೋದು. ಶುಗರ್ನವ್ರಿಗೆ ಒಂದೊಂದಲ್ಲ, ಹಿಂದೆ ಕಾಲಕ್ಕೆ ಇದನ್ನು ನವಣಿ ಅಂತ ಊಟ ಮಾಡ್ತಿದ್ರು, ನವಣಕ್ಕಿನ. ಮೊದಲು ಇವು ಬಿಳಿ ಅಕ್ಕಿ ಈಗ ಬಂದವು. ಬಿಳಿ ಅಕ್ಕಿ ಬೇರೆ ದೇಶ ಇದೆ, ನಮ್ಮಲ್ಲಿ ನವಣಕ್ಕಿ ಊಟ ಮಾಡಿದ್ದಾರೆ. ಇದು ಶ್ರೀಮಂತರ ಊಟ. ಬಿಳಿ ಅಕ್ಕಿ ಮೊದ್ಲು ಅಂತಿದ್ರು ಶ್ರೀಮಂತರ ಊಟ. ಇದು ಆ್ಯಕ್ಚುಲಿ ಈಗ ನವಣಕ್ಕಿ ಬಡವರು ಊಟ ಅಂತಿದ್ರು, ಈಗ ಅದು ಶ್ರೀಮಂತರ ಊಟ ಆಗಿದೆ.